ಕನ್ನಡಿಗರ ಆಲ್ದಮರ ಪಾಕ್ಷಿಕ ಪತ್ರಿಕೆಯ ಸಹಯೋಗದೊಂದಿಗೆ ವ್ಯವಸ್ಥೆಯಿಂದ ಅವ್ಯವಸ್ಥೆಯ ಕತ್ತಲೆಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ 19 ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ. ಬಿಟ್ಟಿ ಭಾಗಿಗಳಿಗೆ ಬಲಿಯಾಯಿತೆ ಕೆಎಸ್ಆರ್ಟಿಸಿ. ಜನರ ಬದುಕಿಗೆ ಬೆಲೆ ಇಲ್ಲವೇ? ಬಿಟ್ಟಿ ಭಾಗಿಗಳು 2023ರ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈಗಿನ ಇತಿಹಾಸ. ಈ ಬಿಟ್ಟಿ ಭಾಗಿಗಳು ಬಡ ಜನರ ಬದುಕನ್ನ ಹಸನಾಗುತ್ತಿದೆ ಎನ್ನುವ ಬಿಟ್ಟಿ ಭಾಗಿಗಳ ಜೇನುತುಪ್ಪವನ್ನು ಜನರ ಮೂಗಿಗೆ ಸವರಿದ ಸಿದ್ದರಾಮಯ್ಯ ಅಂಡ್ ಡಿಕೆಶಿ ಸರ್ಕಾರದ ವಾದ. ಬಿಟ್ಟಿ ಭಾಗ್ಯಗಳಿಂದ ಸರ್ಕಾರದಲ್ಲಿ ಹಣ ಖಾಲಿಯಾಗಿದೆ, ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದೆ, ಸಂಬಳ ಪಿಂಚಣಿ ಕೊಡಲು ಹಣವಿಲ್ಲ, ಅನುದಾನಗಳು ಬರುತ್ತಿಲ್ಲ ಅಂತ ವಿರೋಧ ಪಕ್ಷಗಳು ಬೊಂಡ ಹೊಡೆದುಕೊಳ್ಳುತ್ತಿದೆ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಬಿಟ್ಟಿ ಭಾಗ್ಯಗಳಿಂದ ಯಾವುದೇ ನಷ್ಟವಾಗಿಲ್ಲ, ಅದರ ಬದಲು ಲಾಭದಾಯಕವಾಗಿದೆ ಎಂದಿದ್ದಾರೆ. ಅದು ಎಷ್ಟು ನಿಜವೋ ಎಷ್ಟು ಸುಳ್ಳು ಆ ಭಗವಂತನಿಗೆ ಗೊತ್ತು. ಸರಣಿ ಸರ್ಕಾರಿ ರಜಾ ಬಂತೆಂದರೆ ಸಾಕು, ರಾಜಹಂಸ ಐರಾವತ ಬಸ್ಸುಗಳ ದೂರದ ಪ್ರಯಾಣದ ದರವನ್ನು ದುಪ್ಪಟ್ಟು ಮಾಡಿಕೊಂಡು ಬಿಟ್ಟಿ ಭಾಗ್ಯದ ನಷ್ಟವನ್ನು ತುಂಬಲು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಂಡ್ ಟೀಮ್ ಹರಸಾಹಸ ಪಡುತ್ತಿರುವುದಂತೂ ಸತ್ಯ. ಹಾಗಾದರೆ ಅಸಲಿಗೆ ಕೆಎಸ್ಆರ್ಟಿಸಿ ಸಂಸ್ಥೆಯ ವಾಹನಗಳ ಆರೋಗ್ಯ ಸ್ಥಿತಿ ಹೇಗಿದೆ ಗೊತ್ತಾ? ಅದಕ್ಕೊಂದು ತಾಜಾ ಉದಾಹರಣೆಯನ್ನು ತೋರಿಸ್ತೀವಿ, ನೀವೇ ನೋಡಿ, ನಿಮ್ಮದೇ ಆದ ತೀರ್ಮಾನ ನೀವೇ ಮಾಡಿ. ಇದು ರಾಜಧಾನಿ ಬೆಂಗಳೂರಿನಿಂದ ಕಡಲ ನಗರಿ ಮಂಗಳೂರಿಗೆ ಹೊರಟಿದ್ದ ಐಷಾರಾಮಿ ಐರಾವತ ಬಸ್ಸು. ಇದು ನೆಲಮಂಗಲದ ಹತ್ತಿರ ಟೈರ್ ಬ್ಲಾಸ್ಟ್ ಆಗಿದೆ. ಬಸ್ಸಿನ ಡ್ರೈವರ್ ಟೈರ್ ಅನ್ನ ಬದಲಿಸೋದಕ್ಕೆ ತಿಣುಕಾಡ್ತಾ ಇದ್ದಾನೆ. ಬ್ಲಾಸ್ಟ್ ಆದ ಟೈರ್ ಎಲ್ಲಿದೆ ನೋಡಿ. ಸ್ವಲ್ಪವೂ ಗ್ರಿಪ್ ಬಟನ್ ಇಲ್ಲದ ಬೋರ್ಡು ತಲೆಯಂತಾಗಿರುವ ಈ ಟೈರ್ ಬ್ಲಾಸ್ಟ್ ಆಗದೆ ಇನ್ನೇನಾಗ್ತದೆ ಅಲ್ವೇ? ಇದೊಂದೇ ಟೈರ್ ಅಲ್ಲ, ಬೋರ್ಡು ತಲೆ ಆಗಿರೋದು. ಈ ಬಸ್ಸಿನಲ್ಲಿರುವ ಎಲ್ಲಾ ಟೈರ್ಗಳ ಕಥೆಯೂ ಅದೇ. ಈಗ ಬದಲಾಯಿಸುತ್ತಿರುವ ಟೈರ್ ಕೂಡ ಬೋಡಗುಂಡ.com ಆಗಿರುವ ಟೈರ್. ಇದರ ಬಗ್ಗೆ ಮಂಗಳೂರು ಡಿಪೋ ಮ್ಯಾನೇಜರ್ ಅವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಬನ್ನಿ ನೀವೇ ಕೇಳಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ಇದು ಮಂಗಳೂರು ಡಿಪೋ ಮ್ಯಾನೇಜರ್ ಅಲ್ಲ? ಹಾ ಹೌದು ಮೇಡಮ್ ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ಹಾ ಯಾಕೆ ಹೇಳಿ, ಯಾರು? ಮೇಡಮ್ ನಾನು ರಾಘವೇಂದ್ರ ಅಂತ ಹೇಳಿ ಮಾತಾಡ್ತೀನಿ, ಬೆಂಗಳೂರಿಂದ. ಅದು ಪ್ರೆಸ್ ಕ್ಲಬ್ ಕೌನ್ಸಿಲ್ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡ್ತೀನಿ. ಹಾ ಹೇಳಿ ಸರ್. ಮೇಡಮ್ ಏನಿಲ್ಲ, ಈಗ ಒಂದು ವೆಹಿಕಲ್ ನಿಮ್ದು ನಿಮ್ಮ ಡಿವಿಷನ್ ಗೆ ಸೇರ್ತಕ್ಕಂಥ ವೆಹಿಕಲ್ ಟೈರ್ ಬ್ಲಾಸ್ಟ್ ಆಗಿ KA01F 9353 ಹಾ ಎಂತಾಗಿದೆ? ಐರಾವತ ಗಾಡಿ ನೆಲಮಂಗಲ ಹತ್ರ ಅದು ಟೈರ್ ಬ್ಲಾಸ್ಟ್ ಆಗಿದೆ. ನಿಮ್ಮ ಬಸ್ ಅಲ್ಲಿ ಇರ್ತಕ್ಕಂಥ ಟೈರ್ ಅಷ್ಟು ಫ್ಲಾಟ್ ಆಗಿದೆ. ರೀಬಿಲ್ಡ್ ಟೈರ್ ಮಾಡಿ ಹಾಕಿ ಆಗ್ತಾ ಇದಾರೆ. ಇದು ಸಾರ್ವಜನಿಕರು ಏನೋ ಬಹಳ ಜೀವದಲ್ಲಿ ಆಟ ಆಡ್ತಾರೆ ಮೇಡಮ್ KSRTC. ಇರಿ ನಾನು ಮಾತಾಡ್ತೀನಿ ಡ್ರೈವರ್ ಹತ್ರ. ಅಲ್ಲ ದಯಮಾಡಿ, ಅಲ್ಲ ಮೇಡಮ್ ದಯಮಾಡಿ ಆ ಬಸ್ ನ ಈ ಕೂಡಲೇ ಸ್ಟಾಪ್ ಮಾಡಿಸಿ ಬೇರೆ ಬಸ್ ವ್ಯವಸ್ಥೆ ಮಾಡಿಸಿ. ಇಲ್ಲಾಂದ್ರೆ ಎಂಟೈರ್ 1000 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಫ್ಲಾಟ್ ಟೈರ್ ವಿಡಿಯೋ ಮಾಡಿದ್ದೀನಿ ನಾನು.
ಹಾ ಆ ವಿಡಿಯೋ ಮಾಡಿದೀನಿ, ನಿಮ್ಗೆ ವಿಡಿಯೋ ಕೂಡ ಕಳ್ಸಿಕೊಡ್ತೀನಿ. ಬಟ್ ಈ ಕೂಡಲೇ ಆ ಬಸ್ ಸ್ಟಾಪ್ ಮಾಡಿಸಿ ಮತ್ತೆ ಹೊಸ ಟೈರ್ ಆಗ್ತದೆ, ಯಾವ್ದು ಹಳೆ ಟೈರ್ ಆಗ್ತಾ ಇದಾರೆ. ಆ ಟೈರ್ ಕೂಡ ಬಾಲ್ಡ್ ಆಗಿದೆ, ರೀಬಿಲ್ಡ್ ಟೈರ್ ಅದು. ಅದೇ RC ಟೈರ್ ಇರುದು. ಹಾ ಹಾ. ಅಲ್ಲ ಮೇಡಮ್, ಟೈರ್ ಅದ್ರಲ್ಲಿ ಏನೂ ಇಲ್ಲ, ಅದು ಇದು ಪಾಯಿಂಟ್ ಇಲ್ಲ ಅದು ಟೈರ್ ಅಲ್ಲಿ. ಹ್ಮ್ 1 hour ಆಗಿದೆ ಇದ್ ಮಾಡ್ಕೊಂಡಲ್ಲಿ. ಹೌದು, ಯಾರು ಇನ್ಫಾರ್ಮ್ ಮಾಡಿಲ್ಲ ಡ್ರೈವರ್. ಮಾತಾಡ್ತೀನಿ ರೀ. ಪಾಪ ಒಬ್ಬರೇ ಡ್ರೈವರ್ ಮಾಡ್ತಾ ಇದ್ರೆ ಎಲ್ಲ. ಇದು ಬುಕ್ಕಿಂಗ್ ಆಗಿರೋ ಇದು ಬರೀ ಡ್ರೈವರ್ ಇರ್ತಾರೆ ಅಷ್ಟೇ, ಕಂಡಕ್ಟರ್ ಇರೋದಲ್ಲ ಪಾಪ. ಈಗ ಪ್ಯಾಸೆಂಜರ್ ಸೇಲ್ಸ್ ಮಾಡ್ತಾರೆ ಅಂದ್ರೆ ನೀವು ಕಳಪೆ ಇದು ನೀವು ಟೈರ್ ಹಾಕ್ಬಿಟ್ಟು ನೀವು ಬ್ಲಾಸ್ಟ್ ಮಾಡಿ, ಇದು ಬ್ಲಾಸ್ಟ್ ಆಗಿದ್ ಮೇಲೆ ಸಾರ್ವಜನಿಕರು ಜೀವದಲ್ಲಿ ನೀವು ಆಟ ಆಡ್ತಿರಲ್ಲ, ಹೇಗಿದು? ಆಯ್ತು, ನೋಡ ನಾನು ಮಾತಾಡ್ತೀನಿ ಅವ್ರಿಗೆ. ಅಲ್ಲ ಮೇಡಮ್, ಮಾತಾಡೋದ್ರಲ್ಲಿ ಈ ಕೂಡಲೇ ಸ್ಟಾಪ್ ಮಾಡಿಸಿ, ಅದು ಸ್ಟಾಪ್ ಮಾಡಿಸಿ ಬೇರೆ ವೆಹಿಕಲ್ ಅರೇಂಜ್ ಮಾಡಿಸಿ. ಆಯ್ತು. ಕೇಳಿದ್ರಲ್ಲ, ಮಂಗಳೂರು ಡಿಪೋ ಮ್ಯಾನೇಜರ್ ಮಹಾತಾಯಿಯ ಬೇಜವಾಬ್ದಾರಿಯ ನುಡಿಮುತ್ತುಗಳನ್ನ. ಬಹುಶಃ ಅವರ ಕುಟುಂಬದವರು ಇದೇ ಬಸ್ಸಿನಲ್ಲಿ ಇದ್ದಿದ್ರೆ ಇಂತಹ ಮಾತುಗಳು ಬರ್ತಿತ್ತೆ. ಬೆಂಗಳೂರಿನಿಂದ ಮಂಗಳೂರಿಗೆ ಹಾಸನ ಸಕಲೇಶಪುರ ಮಾರ್ಗವಾಗಿ ಶಿರಾಡಿ ಘಾಟ್ ಮೂಲಕ ಈ ಬಸ್ಸು ಕಡಲನಗರಿ ಮಂಗಳೂರನ್ನ ತಲುಪಬೇಕು. ಬೆಂಗಳೂರು ಹೈವೇನಲ್ಲಿ ಆದ ಟೈರ್ ಬ್ಲಾಸ್ಟ್ ಶಿರಾಡಿ ಘಾಟ್ ತಿರುವುಗಳಲ್ಲಿ ಆಗಿದ್ರೆ ಏನಾಗ್ತಿತ್ತು ಅಲ್ವೇ? ಈಗಲೂ ಅದೇ ಬೋರ್ಡ್ ಟೈರ್ನಲ್ಲಿ ಹೋಗುತ್ತಿರುವ ಬಸ್ಸು ಮತ್ತೆ ಬ್ಲಾಸ್ಟ್ ಆಗಲ್ಲ ಅನ್ನೋ ಗ್ಯಾರಂಟಿ ಭಾಗ್ಯವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಡ್ತಾರೋ ಅಥವಾ ಮಂಗಳೂರು ಡಿಪೋ ಮ್ಯಾನೇಜರ್ ಮಹಾತಾಯಿ ಕೊಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಬೋರ್ಡ್ ಆದ ಟೈರ್ ಹಾಕೊಂಡು ಡ್ರೈವರ್ ಮಹಾಶಯ ಮಂಗಳೂರು ಕಡೆ ಹೊರಟಿದ್ದಾನೆ. ಇದು ಕೇವಲ ಒಂದು ಬಸ್ಸಿನ ಕತೆ ಅಲ್ಲ, ಭಾಗಶಃ ಎಲ್ಲ ಕೆಎಸ್ಆರ್ಟಿಸಿ ಬಸ್ಸಿನ ಕತೆ ಅಂದ್ರೆ ತಪ್ಪಾಗಲಾರದು. ದುಬಾರಿ ಹಣ ಕೊಟ್ಟು ಟಿಕೆಟ್ ಪಡೆದ ಜನತಾ ಜನಾರ್ದನರು ಜೀವವನ್ನ ಎಡಗೈಯಲ್ಲಿಟ್ಕೊಂಡು ಮನಸ್ಸಿನಲ್ಲೇ ಕುಲದೇವರ ಪದ ಹಾಡ್ತಾ ಮಂಗಳೂರು ಕಡೆ ಹೊರಟಿದ್ದಾರೆ. ಅವರ ಪ್ರಯಾಣ ಸುಖಕರವಾಗಲಿ, ಅವರ ಪ್ರಾರ್ಥನೆಗೆ ಕುಲದೇವರುಗಳು ಮನ್ನಣೆ ಕೊಡ್ಲಿ. ಇಂತಹ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಅವ್ಯವಸ್ಥೆಯ ಬದಲಾವಣೆಗಾಗಿ ಈ ವಿಡಿಯೋ ಶೇರ್ ಮಾಡಿ. ಕರ್ಮಕಾಂಡಗಳ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳು ಸಭ್ಯತೆಯ ನೆಲೆಗಟ್ಟಿನಲ್ಲಿ ಇರಲಿ. ಅತಿ ಶೀಘ್ರದಲ್ಲೇ ಮತ್ತೊಂದು ಕರ್ಮಕಾಂಡವನ್ನು ನಿಮ್ಮ ಮುಂದೆ ಇಡಲು ಬರುತ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ಸುರಕ್ಷಿತವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.